ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಇವತ್ತಿನ ಈ ವಿಡಿಯೋ ತುಂಬ ಜನರ ಒಂದು ಬೇಡಿಕೆ ವಿಡಿಯೋ ಅಂತ ಹೇಳ್ಬೋದು. ಸಾಕಷ್ಟು ಜನ ಕೇಳ್ತಾ ಇರುವಂಥದ್ದು, ಧ್ಯಾನವನ್ನು ಯಾವ ರೀತಿ ಮಾಡಿದರೆ ನಮ್ಮ ಬಯಕೆಗಳೆಲ್ಲವೂ ಕೂಡ ಬದಲಾಗುತ್ತೆ ಅಂತ, ಯಾವ ವಿಧಾನದಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ. ಸಾಕಷ್ಟು ಗೊಂದಲದ ಗೂಡು ನಮ್ಮ ಮನಸ್ಥಿತಿಯಾಗಿದೆ. ನಮಗೆ ಸಾಕಷ್ಟು ನೋವುಗಳಿದ್ದಾವೆ, ನಮ್ಮ ಬಯಕೆಗಳೆಲ್ಲವೂ ಕೂಡ ಈಡೇರ್ತಾ ಇಲ್ಲ. ನಾವು ಏನೇ ಮಾಡಿದರೂ ಕೂಡ ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಕಾಣ್ತಾ ಇಲ್ಲ. ಸೊ ಹಾಗಾದರೆ ಯಾವ ರೀತಿಯಾಗಿ ಧ್ಯಾನವನ್ನು ನಾವು ಆರಂಭ ಮಾಡಬೇಕಾಗತ್ತೆ? ಧ್ಯಾನ ಸ್ಥಿತಿಯಲ್ಲಿದ್ದಾಗ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇರ್ತೀವಿ, ಸಾಕಷ್ಟು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರ್ತೀವಿ. ಸೊ ಅವೆಲ್ಲವನ್ನು ಕೂಡ ಹೇಗೆ ನಿಭಾಯಿಸಬೇಕು, ಯಾವ ರೀತಿ ನಾವು ಅದನ್ನೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೇಕು ಅಂತ, ಇದೆಲ್ಲದಕ್ಕೂ ಕೂಡ ಇವತ್ತಿನ ದಿನ ಈ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಹಾಗೆ ವಿಡಿಯೋ ನೋಡ್ತಾ ಇರುವಂಥವರು ಮೊದಲ ಬಾರಿ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ. ಈ ಥರದೇ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು. ಧ್ಯಾನ ಮಾಡುವಂಥದ್ದು ಯಾಕೆ, ಧ್ಯಾನವನ್ನು ಯಾಕೆ ಮಾಡಬೇಕು, ಧ್ಯಾನವನ್ನು ಮಾಡೋದ್ರಿಂದ ಏನೆಲ್ಲ ಲಾಭ ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಬೇಕು ಅಂದರೆ ನಮ್ಮೆಲ್ಲರಿಗೂ ಕೂಡ ಕಷ್ಟನೇ. ಇತ್ತೀಚಿನ ಜನ್ರೇಷನ್ ತುಂಬ ತುಂಬಾ ಫಾಸ್ಟ್ ಇದೆ. ಎಲ್ಲದಕ್ಕೂ ಕೂಡ ಕಾರಣವನ್ನು ಹುಡುಕ್ತಾ ಇರ್ತೀವಿ. ಉತ್ತರ ನಮ್ಮೊಳಗೆ ಇದ್ದರೂ ಅದರ ಅರ್ಥ ಮಾತ್ರ ಹುಡುಕ್ತೇನೆ, ಅದರ ಅರ್ಥವನ್ನು ಕಂಡುಕೊಳ್ಳದೇನೆ ಪರದಾಡ್ತಾ ಇರ್ತೀವಿ. ಅಂತಹ ಸಾವಿರಾರು ವಿಷಯಗಳ ಮಧ್ಯೆ ಮುಖ್ಯವಾಗಿ ನಮ್ಮ ಈ ಪೀಳಿಗೆಯಲ್ಲಿ ಕಾಡ್ತಾ ಇರುವಂಥ ಸಂಗತಿ ಅಂತಂದರೆ, ನಾನು ಯಾರು, ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ, ನನ್ನ ಕೆಲಸ ಏನು, ನನ್ನ ಕಾರ್ಯ ಏನು, ಹಾಗಾದರೆ ನನ್ನ ಮುಂದಿನ ನಡೆ ಯಾವುದು, ನನ್ನನ್ನು ನಾನು ಕಂಡುಕೊಳ್ಳೋದು ಹೇಗೆ, ನನ್ನ ಒಂದು ಸಾಮರ್ಥ್ಯ ಏನಿದೆ ಅನ್ನುವಂಥದ್ದನ್ನು ನೂರಾರು ಕ್ವಶನ್ಗಳು ನಮ್ಮ ಮೈಂಡಲ್ಲಿ ಬಂದುಬಿಟ್ಟು ಅದೊಂದು ಗೊಂದಲದ ಗೂಡಾಗಿದೆ. ನಮ್ಮ ಮನಸ್ಸು ಮತ್ತು ಯೋಚನೆಗಳು ಒಂದೇ ಒಂದು ರೀತಿಯಲ್ಲಿ ಹೇಳೋದಾದರೆ ಶಾಂತಿ ಮತ್ತು ಸಮಾಧಾನ ಹುಡುಕೋದ್ರ ಜೊತೆಗೆ ನಮ್ಮ ಮನಸ್ಸು ಮತ್ತು ಯೋಚನೆಗಳು ಪರದಾಡ್ತಾ ಇರ್ತವೆ ಅಂತ ಹೇಳ್ಬೋದು. ಇದೆಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಧ್ಯಾನ ಮಾಡುವಂಥದ್ದು. ಎಲ್ಲರಿಗೂ ಕಾಡುವಂಥ ಪ್ರಶ್ನೆಯೇ ಇದು, ಧ್ಯಾನ ಮಾಡಿದರೆ ಅದೆಲ್ಲ ಸರಿ ಹೋಗುತ್ತಾ, ಇದೆಲ್ಲದನ್ನು ಕೂಡ ಕಂಡುಕೊಳ್ಬೋದಾ, ಧ್ಯಾನ ಮಾಡೋದ್ರಿಂದ ನಾವು ಏನನ್ನಾದರೂ ಸಾಧಿಸ್ಬೋದಾ, ನಮ್ಮ ಜೀವನ ಬದಲಾಗುತ್ತಾ ಅಂತ ಯೋಚನೆ ಮಾಡಿಬಿಟ್ಟು ಧ್ಯಾನವನ್ನು ಶುರು ಮಾಡ್ತೀವಿ. ಆರಂಭದಲ್ಲಿ 1-2 ದಿನ ಅಥವಾ 1 ವಾರ 15 ದಿನದವರೆಗೆ ಮಾಡಿ, ಇದು ನನ್ನಿಂದ ಆಗಲ್ಲ, ಏನೇನೋ ಆಗ್ತಾ ಇದೆ, ಏನೇನೋ ಕಾರಣವನ್ನು ಹೇಳಿಬಿಟ್ಟು ಎಲ್ಲರೂ ಕೂಡ ಸ್ಕಿಪ್ ಮಾಡಿಬಿಡ್ತೀವಿ. ಹಾಗೆ ಮಾಡಿದರೆ ಆಗುವಂಥದ್ದೇನು, ಬೋರ್ಗಲ್ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಎಂಬಂತೆ ಅದನ್ನೇ ನಾವು ಮತ್ತೆ ನಿಷ್ಪ್ರಯೋಜಕವಾದಂಥ ಯೋಚನೆಗಳತ್ತ ನಮ್ಮ ಮನಸ್ಸು ಹೋಗ್ತಾ ಇರತ್ತೆ, ಚಂಚಲತೆಯಿಂದ ಕೂಡಿರುತ್ತೆ. ಶಾಂತಿ ಮತ್ತು ನೆಮ್ಮದಿ ಸಮಾಧಾನ ಬೇಕು ಅಂತಂದರೆ ಧ್ಯಾನದಲ್ಲಿ ನಾವು ತೊಡಗಲೇಬೇಕಾಗತ್ತೆ. ಧ್ಯಾನ ಅಂದ ತಕ್ಷಣವೇ ಕಣ್ಣು ಮುಚ್ಕೊಂಡು ಒಂದಿನ ಯಾವುದೋ ಮರದ ಕೆಳಗೆ ಅಥವಾ ಯಾವುದೋ ಬೆಟ್ಟದ ಕೆಳಗೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ಕಣ್ಮುಚ್ಚಿ ಧ್ಯಾನಿಸುವುದು ಎಂದರ್ಥ ಅಲ್ಲ. ಧ್ಯಾನ ಅಂತ ಅಂದರೆ ಒಂದು ಮನಸ್ಸು ಮತ್ತು ದೇಹ ಎರಡನ್ನೂ ಕೂಡ ಸಮ್ಮಿಲನಗೊಳಿಸುವುದು ಅಂತ ಅರ್ಥ. ಈ ಧ್ಯಾನವನ್ನು ಯಾವ ರೀತಿ ನಾವು ಮಾಡಿದರೆ, ಧ್ಯಾನವನ್ನು ಯಾವ ವಿಧಾನದಲ್ಲಿ ಮಾಡಿದರೆ ನಮ್ಮ ಬಯಕೆಗಳು ಎಲ್ಲವೂ ಕೂಡ ಬದಲಾಗುತ್ತೆ ಎಂಬುದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೊಂದು ಸಾಮಾನ್ಯ ಪ್ರಶ್ನೆಯೇ ನಿಜ, ಧ್ಯಾನ ಅಂದರೆ ಏನು ಅನ್ನುವಂಥದ್ದು. ಇದರ ಅರ್ಥ ಮಾತ್ರ ತುಂಬ ವಿಶಾಲವಾಗಿದೆ. ಸಾಮಾನ್ಯವಾಗಿ ಕಣ್ಣು ಮುಚ್ಚಿ ದೇವರ ಮುಂದೆ ಅಥವಾ ದೇವರ ನಾಮವನ್ನು ಜಪಿಸುವಂಥದ್ದು, ಉಸಿರಾಟದ ಮೇಲೆ ಗಮನವನ್ನು ಕೊಡುವಂಥದ್ದು, ಇದೆಲ್ಲದೂ ಕೂಡ ನಮಗೆ ಗೊತ್ತಿರುವಂಥದ್ದೇ. ಇದು ನಿಜ ಕೂಡ ಹೌದು. ಆದರೆ ಧ್ಯಾನದ ಸ್ಥಿತಿ ತುಂಬ ವಿಶಾಲವಾಗಿರುತ್ತೆ. ಧ್ಯಾನ ಅಂದರೆ ದೇಹ ಮನಸ್ಸು ಒಂದೇ ಕಡೆ ವಿಲೀನವಾಗುವುದು ಎಂದರ್ಥ. ಧ್ಯಾನ ಸ್ಥಿತಿಯಲ್ಲಿ ಮತ್ಯಾವ ಕೆಲಸಗಳಿಗೂ ಕೂಡ ಇಲ್ಲಿ ಆಸ್ಪದವಿಲ್ಲ. ದೇಹ ಮತ್ತು ಮನಸ್ಸಿಗೆ ಮಾತ್ರ ಕೆಲಸವಿರುತ್ತೆ. ಮನಸ್ಸಿಗೆ ಸಾಧ್ಯವಾದ ಕೆಲಸವನ್ನು ಸಾಧ್ಯವಾಗಿ ಮಾಡುವ ಸಾಮರ್ಥ್ಯ ಧ್ಯಾನಕ್ಕಿದೆ. ಧ್ಯಾನದ ಮುಖಾಂತರ ಅಸಾಧ್ಯವಾದಂಥ ಕೆಲಸವನ್ನು ಮಾಡಿ ಸಾಧಿಸಬಹುದು. ನಿರಂತರವಾಗಿ ಧ್ಯಾನ ಪ್ರಕ್ರಿಯೆಯಲ್ಲಿ ತೊಡಗೋದ್ರಿಂದ ಆಂತರಿಕ ಶಕ್ತಿ ಜಾಗೃತವಾಗುತ್ತದೆ. ಭವಿಷ್ಯದಲ್ಲಿ ಆಗಿರುವಂಥ ಆಗುಹೋಗುಗಳ ಅರಿವಿಗೆ ಬರುತ್ತದೆ. ಅದು ಆತ್ಮ ಚೈತನ್ಯವನ್ನು ವೃದ್ಧಿಸುತ್ತದೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಸುತ್ತದೆ. ಆದರೆ
ಧ್ಯಾನ ಸ್ಥಿತಿಗೆ ಜಾರುವುದು ಸ್ವಲ್ಪ ಕಷ್ಟವೇ. ದೃಢ ನಿರ್ಧಾರ ಸಂಕಲ್ಪದಿಂದ ಮಾತ್ರ ಸಾಧ್ಯ. ನಾನು ಮಾಡಲೇಬೇಕು, ಇದು ನನಗೆ ಬೇಕೇ ಬೇಕು ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಉಂಟಾದರೆ ಮಾತ್ರ ಧ್ಯಾನ ಸ್ಥಿತಿಗೆ ಜಾರಲು ಸಾಧ್ಯ. ಧ್ಯಾನದ ರೂಢಿಯಿಂದ ಹೆಚ್ಚು ಆನಂದವಾಗಿರ್ತೀವಿ. ಧ್ಯಾನ ಆರಂಭಕ್ಕೂ ಮುನ್ನ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ, ಸ್ವಲ್ಪ ನಮಗೆ ನೋವು ಅನಿಸಿದ್ರು ಕೂಡ ಅದರ ಒಂದು ಅರಿವು, ಅದರ ಒಂದು ಸಾಮರ್ಥ್ಯ ಅನ್ನುವಂಥದ್ದು ತುಂಬ ವಿಶಾಲವಾಗಿದೆ. ಅದೆಲ್ಲದೂ ಕೂಡ ನಮಗೆ ತುಂಬ ಸಾಮರ್ಥ್ಯವನ್ನು ನೀಡ್ತಾ ಹೋಗುತ್ತೆ. ಧ್ಯಾನದಿಂದ ಧನ್ಯತಾ ಭಾವನೆ ಉಂಟಾಗುತ್ತದೆ. ನಮ್ಮೊಳಗಿರುವ ಆತ್ಮದ ದಾರಿಯನ್ನು ಹುಡುಕಿಕೊಳ್ಳಲು ಮತ್ತು ಸಡಿಲಗೊಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ನಮ್ಮ ಮನಸ್ಸು ಯಾವಾಗಲೂ ಚಂಚಲತೆಯಿಂದ ಕೂಡಿರುತ್ತೆ. ಹಾಗಾಗಿನೇ ಮನಸ್ಸನ್ನು ಮಂಗ್ಯ ಅಂತ ಹೇಳ್ತಾರೆ. ಮನಸ್ಸು ತುಂಬ ಚಂಚಲವಾಗಿದ್ದು ಅದನ್ನು ಮಾಡು, ಇದನ್ನು ತಿನ್ನು, ಇದರಿಂದ ಆನಂದ, ಅದರಿಂದ ದುಃಖ, ಇದು ಬೇಡ, ಅದು ಬೇಡ ಎಂದು ಹೇಳ್ತಾನೆ ಇರುತ್ತೆ. ಆದರೆ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ನಮ್ಮ ಬಾಡಿ ಕೂಡ ಕೇಳ್ತಾ ಇರುತ್ತೆ. ಎಷ್ಟೇ ಹಣ, ಬಂಗಾರ, ಐಶ್ವರ್ಯ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಕೊರಗು ಇದ್ದೇ ಇರುತ್ತೆ. ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ. ನಮಗೆ ಮನಃಶಾಂತಿ, ಆತ್ಮಸ್ಥೈರ್ಯ, ನೆಮ್ಮದಿ ಬೇಕು ಅಂತ ಅನಿಸಿರುತ್ತೆ. ಈ ಎಲ್ಲ ಪ್ರಶ್ನೆಗಳು 108 ಉದ್ಭವಿಸ್ತವೆ. ಇದಕ್ಕೆಲ್ಲದಕ್ಕೂ ಮೂಲ ದಾರಿಯೇ ಧ್ಯಾನ. ಹಾಗಾಗಿ ಮನಸ್ಸು ಮತ್ತು ಧ್ಯಾನ ಒಂದೆಡೆ ಸೇರುವುದೇ ಧ್ಯಾನ ಅಂತ ಹೇಳ್ಬೋದು. ಧ್ಯಾನವನ್ನು ಯಾರು ಮಾಡಬೇಕು? ಹಾಗಾದರೆ ಧ್ಯಾನವನ್ನು ವಯಸ್ಸಾದವರು ಮಾತ್ರ ಮಾಡಬೇಕಾ? ಹಾಗಾದರೆ ಮನಃಶಾಂತಿ ಮತ್ತು ಮನಶ್ಚಂಚಲ ಇರುವಂಥವರು, ಆತ್ಮಸ್ಥೈರ್ಯ ಇಲ್ಲದವರು, ನೆಮ್ಮದಿ ಇಲ್ಲದವರು ಮಾತ್ರ ಮಾಡಬೇಕಾ ಅಂತ ಹೇಳಿದರೆ ಖಂಡಿತ ಇಲ್ಲ. ಧ್ಯಾನವನ್ನು ಯಾರು ಬೇಕಾದರೂ ಮಾಡ್ಬೋದು. ವಯಸ್ಸಿನ ಅಂತರವಿಲ್ಲ, ಧರ್ಮ ಮತ್ತು ಜಾತಿಯ ಅಂತರವೂ ಕೂಡ ಇಲ್ಲ. ಧ್ಯಾನ ಶಕ್ತಿ ಅನುಗುಣವಾಗಿ ಒಲಿಯುವ ಒಂದು ಪ್ರಕ್ರಿಯೆ ಆಗಿದೆ. ಧ್ಯಾನವನ್ನು ನೀವು ಎಷ್ಟು ನಿಮ್ಮೊಳಗಡೆ ತೊಡಗಿಸಿಕೊಳ್ತೀರೋ ಅಷ್ಟು ನಿಮಗೆ ಪ್ರತಿಫಲವಾಗಿ ಸಿಗ್ತಾ ಹೋಗುತ್ತೆ. ಆರಂಭದ ಸಮಯದಲ್ಲಿ 10 ನಿಮಿಷ, 15 ನಿಮಿಷದವರೆಗೆ ಮಾಡ್ತಾ ಹೋಗಬೇಕಾಗತ್ತೆ. ತದನಂತರ ಸ್ವಲ್ಪ ದಿನಗಳ ನಂತರ ನಿಮ್ಮ ಸಮಯವನ್ನು ಮತ್ತಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. 30 ನಿಮಿಷಗಳವರೆಗೂ ಕೂಡ ನೀವು ಧ್ಯಾನವನ್ನು ಮಾಡಿದರೆ ಅತ್ಯಂತ ಉತ್ತಮ. ಹೀಗೆ ನಿರಂತರವಾಗಿ ನೀವು ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರಿ ಅಂತ ಹೇಳಿದರೆ ಮನಸ್ಸು ತುಂಬ ಹಗೂರವಾಗುತ್ತೆ. ನಮ್ಮೊಳಗಿನ ದಿವ್ಯ ಚೈತನ್ಯ ಆಕ್ಟಿವ್ ಆಗ್ತಾ ಹೋಗುತ್ತೆ, ಅನುಭವ ಶುರುವಾಗ್ತಾ ಹೋಗುತ್ತೆ. ಆದರೆ ಈ ಹಂತಕ್ಕೆ ಬರಬೇಕು ಅಂತ ಹೇಳಿದರೆ ಶ್ರದ್ಧೆ, ಭಕ್ತಿ, ಪ್ರೀತಿ, ಅನುಕರಣೆ ಜೊತೆಗೆ ನಂಬಿಕೆ ತುಂಬನೇ ಮುಖ್ಯ. ಈ ಎಲ್ಲ ಅಂದರೆ ಶ್ರದ್ಧಾ, ಭಕ್ತಿ, ಪ್ರೀತಿ, ಅನುಕರಣೆ ಮತ್ತು ನಂಬಿಕೆ ಇದ್ದಾಗ ಮಾತ್ರ ಮನಸ್ಸು ಕೇಂದ್ರೀಕರಿಸುವುದು ಆತ್ಮದ ಮೇಲೆ. ಮನಸ್ಸು ಕೇಂದ್ರೀಕರಿಸುವುದು ಆತ್ಮದ ಮೇಲೆಯೇ ಆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಮೆದುಳು. ಮೆದುಳು ಏಕಾಗ್ರತೆಯ ಕೆಲಸವನ್ನು ಕೊಡ್ತಾ ಹೋದರೆ ಅದು ನಾವು ಮರೆತಿರುವಂಥ ನೆನಪುಗಳನ್ನು, ಬಾಲ್ಯದ ನೆನಪುಗಳಾಗಿರ್ಬೋದು, ಕಹಿ ನೆನಪುಗಳಾಗಿರ್ಬೋದು, ಸಿಹಿ ನೆನಪುಗಳಾಗಿರ್ಬೋದು, ಅಥವಾ ನಮಗೆ ಬೇಡವಾದಂಥ ವ್ಯಕ್ತಿಗಳು, ಬೇಕಾದ ವ್ಯಕ್ತಿಗಳು, ಯಾವುದೇ ಘಟನೆಗಳನ್ನು ಎಲ್ಲವನ್ನು ಕೂಡ ಮರೆಕಳಿಸ್ತಾ ಹೋಗುತ್ತೆ. ನಿಮಗೆ ಇದರ ಅನುಭವ ಖಂಡಿತ ಆಗಿರುತ್ತೆ. ನೀವು ಧ್ಯಾನ ಸ್ಥಿತಿಗೆ ಕುಂತಾಗ ನಿಮಗೆ ನಾನಾ ರೀತಿಯಾದಂಥ ಆಲೋಚನೆಗಳು ಬರ್ತಾನೆ ಇರುತ್ತೆ. ಅದು ನಿಮಗೆ ಬೇಡ ಬೇಡ ಅಂದರೂ ಕೂಡ ಅದು ನಿಮ್ಮ ಕಣ್ಮುಂದೆ ಬರ್ತಾ ಇರುತ್ತೆ. ಯಾವುದನ್ನು ನೀವು ಬೇಡ ಅಂತಿರ್ತೀರ ಅದು ಪದೇ ಪದೇ ನಮ್ಮ ಎದುರಿಗೆ ಬರ್ತಾ ಇರುತ್ತೆ. ಯಾವುದನ್ನು ನೀವು ಮರಿಬೇಕು ಅಂತ ಅಂದ್ಕೊಂಡಿರ್ತೀರ ಧ್ಯಾನ ಸ್ಥಿತಿಯಲ್ಲಿದ್ದಾಗ ಅದು ನಿಮ್ಮೆದುರಿಗೆ ಬರ್ತಾ ಇರುತ್ತೆ. ಅಂದರೆ ನಿಮಗೆ ಇಲ್ಲಿ ನಿಮ್ಮ ಮೆದುಳು ಏಕಾಗ್ರತೆಯ ಕೆಲಸವನ್ನು ಕೊಡ್ತಾ ಹೋದಾಗೆ ನಿಮ್ಮ ನೆನಪುಗಳು, ನಿಮ್ಮ ಮೆಮೊರೀಸ್ಗಳು ಏನಿರ್ತಾವಲ್ಲ ಅವೆಲ್ಲವೂ ಕೂಡ ನಿಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಮೊದಲು ಇವೆಲ್ಲವೂ ಕೂಡ ನಿಮಗೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. 5 ನಿಮಿಷನೂ ಕೂಡ ಧ್ಯಾನದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಆಗಲ್ಲ. ನಾನು ಧ್ಯಾನವನ್ನೇ ಮಾಡಬಾರ್ದು ಅಂತ ಅನಿಸ್ಬಿಡತ್ತೆ, ಎದ್ದು ಬಿಡಬೇಕು ಅನಿಸ್ತಿರುತ್ತೆ. ಈ ಥರ ಎಲ್ಲದೂ ಕೂಡ ಕಾಮನ್ ಆಗಿ ಆಗ್ತಿರತ್ತೆ. ಆದರೆ ನಾವು ಮಾಡಬೇಕಾಗಿರುವಂಥದ್ದು ಧ್ಯಾನ ಸ್ಥಿತಿಯಲ್ಲಿದ್ದಾಗ ಈ ಎಲ್ಲ ಯೋಚನೆಗಳನ್ನ ಬಂತು ಅಂತ ಹೇಳಿದ್ರೆ ಇವೆಲ್ಲವನ್ನು ಕೂಡ ಬದಿಗೊತ್ತಿ ಇವುಗಳಿಗೆ ಯಾವುದೇ ಥರದ ಲೇಬಲನ್ನು ಕೊಡದೆ ನಮ್ಮ ಉಸಿರಾಟದ ಕಡೆ ನಮ್ಮ ಗಮನವನ್ನು ಹರಿಸ್ತಾ ಹೋಗಬೇಕಾಗತ್ತೆ. ಮುಂದೆ ನಾನು ಹೇಳ್ತೀನಿ ಏನೆಲ್ಲ ಮಾಡಬೇಕು ಅಂತ. ನಮಗೆ ಕಾಲಕ್ರಮೇಣ ಇದನ್ನು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಹೋದ ಹಾಗೆ ನನ್ನಲ್ಲೇ ಇರುವಂಥ ಈ ಯೋಚನೆಗಳು ಇವೆಲ್ಲವೂ ಕೂಡ ನೋ ಸ್ಪೆಷಲ್, ಇವುಗಳಿಗೆ ಯಾವುದೇ ಥರದ ಲೇಬಲ್ ಇಲ್ಲ. ಇವೆಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ಇರುವಂಥದ್ದು, ನನ್ನ ಯೋಚನೆಯಲ್ಲೇ ಇರುವಂಥದ್ದು. ಸೊ ಹಾಗಾಗಿ ಇವುಗಳಿಗೆ ನಾನು ಸ್ಪೆಷಲ್ ಆದಂಥ ಒಂದು ಲೇಬಲನ್ನು ಕೊಡಬಾರ್ದು ಅನ್ನುವಂಥದ್ದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಆಗ ನಮ್ಮ ಮನಸ್ಸು ಶಾಂತತೆಯನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಒಂದು ಕ್ಲಾರಿಟಿಗೆ ಬರ್ತೀವಿ. ಈ ಮನಸ್ಸು, ಇಂದ್ರಿಯಗಳು, ದೇಹ, ಆತ್ಮ, ಯೋಚನೆ ಎಲ್ಲವೂ ಕೂಡ ನಿಗೂಢ. ಇವುಗಳಿಗೆ ಒಂದೊಂದು ನಾಮಕರಣವನ್ನು ನಾವು ಮಾಡಿದ್ದೀವಿ. ಇವುಗಳ ಒಂದು ಕೋಆರ್ಡಿನೇಷನ್ ಅತ್ಯಂತ ಅವಶ್ಯಕ. ಇಲ್ಲಿ ಯಾವುದೇ ಒಂದು ಇಂಜಿನ್ ಮಿಷನ್ ಯಾವುದಾದ್ರೂ ಒಂದು ಇದೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಎಲ್ಲ ಪಾರ್ಟ್ಸ್ಗಳು ಕೂಡ
ಕರೆಕ್ಟ್ ಆದಂಥ ಒಂದು ಕೋಆರ್ಡಿನೇಷನಲ್ಲಿ ಇದ್ದಾಗ ಮಾತ್ರ ಆ ಮಿಷನ್ ಕರೆಕ್ಟಾಗಿ ಒಂದು ರೀತಿಯಾಗಿ ವರ್ಕನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಮ್ಮ ಬಾಡಿ ಕೂಡ ಒಂದು ಮಿಷನ್ ಇದ್ದ ಹಾಗೆ ಇದರಲ್ಲಿ ಮನಸ್ಸು, ಇಂದ್ರಿಯಗಳು, ದೇಹ, ಆತ್ಮ ಮತ್ತು ಯೋಚನೆ ಇವೆಲ್ಲವೂ ಕೂಡ ಅದರಲ್ಲಿರುವಂಥ ಒಂದೊಂದು ಪಾರ್ಟ್ಸ್. ಇದರಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದರೆ ಮಾತ್ರ ನಾವು ಆರಾಮಾಗಿ, ಶಾಂತಿದಾಯಕವಾಗಿ ಮತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕಂಡುಕೊಳ್ತಾ ಹೋಗ್ತೀವಿ. ಸೊ ಅದರತ್ತ ನಮ್ಮ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವೋ ಆಗ ನಾವು ನಮ್ಮ ಎಲ್ಲ ಒಂದು ಕರೆಕ್ಟ್ ಆದಂಥ ಈ ಒಂದು ಪಾರ್ಟ್ಸ್ಗಳ ಮೇಲೆ ಬ್ಯಾಲೆನ್ಸನ್ನು ಮಾಡೋದನ್ನು ಕಲಿತಾ ಹೋಗ್ತೀವಿ. ಇದೆಲ್ಲದೂ ಕೂಡ ಧ್ಯಾನದಿಂದ ಮಾತ್ರ ಸಾಧ್ಯ. ಹಾಗೆಯೇ ಸೊಸೈಟಿಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಲೇಬಲನ್ನು ಕೊಡ್ತಾ ಹೋಗಿದ್ದಾರೆ. ಈ ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಇಂಥ ಲೇಬಲ್ಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳುವುದು ಧ್ಯಾನದ ಮುಖಾಂತರ ಮಾತ್ರ. ಧ್ಯಾನವನ್ನು ಕಂಟಿನ್ಯೂ ಆಗಿ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗ್ತಾನೋ ಆತನ ಒಂದು ಹೃದಯದಲ್ಲಿ, ಆತನ ಒಂದು ಮನಸ್ಸಲ್ಲಿ, ಆತನ ಒಂದು ಇಂದ್ರಿಯಗಳಲ್ಲಿ ಚೈತನ್ಯ ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗಿ ಸಕಾರಾತ್ಮಕವಾದಂಥ ಯೋಚನೆಗಳತ್ತ, ಸಕಾರಾತ್ಮಕವಾದಂಥ ಕಾರ್ಯಗಳತ್ತ ಆತ ವಾಲ್ತಾ ಹೋಗ್ತಾನೆ ಅಂತ ಹೇಳ್ಬೋದು. ಹಾಗಾದರೆ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಖಾಲಿ ಹೊಟ್ಟೆ ಇರಬೇಕು. ಕನಿಷ್ಠ ಪಕ್ಷ 5 ಗಂಟೆ ಆದರೂ ಖಾಲಿ ಹೊಟ್ಟೆ ಇರಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಧ್ಯಾನದಲ್ಲಿ ನಾವು ಕರೆಕ್ಟಾಗಿ ಕೂತ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥದ್ದು. ಅಟ್ಲೀಸ್ಟ್ 3 ಗಂಟೆ ಆದರೂ ಕೂಡ ಇರಲೇಬೇಕಾಗತ್ತೆ. ನೀವೇನಾದರೂ ಟಿಫನ್ ಅಥವಾ ಊಟ ಮಾಡಿದ ನಂತರ 3 ಗಂಟೆಯ ನಂತರ 5 ಗಂಟೆ ಆದರೆ ತುಂಬಾ ಬೆಟರ್. ಇನ್ ಕೇಸ್ ನಿಮಗೆ ಸಾಧ್ಯತೆ ಇಲ್ಲ ಅಂತಂದರೆ 3 ಗಂಟೆನಾದರೂ ಕೂಡ ನಿಮ್ಮ ಒಂದು ಟಿಫನ್ ಅಥವಾ ಊಟದ ನಂತರ ಧ್ಯಾನದ ಸಮಯಕ್ಕೂ ಮತ್ತು ಊಟ ಮತ್ತು ಟಿಫನಿನ ನಂತರದ ಸಮಯ ಅವಧಿ, ಮಧ್ಯದ ಅವಧಿ ಎಷ್ಟಾಗಿರಬೇಕು? 3 ಗಂಟೆ ಅಥವಾ 5 ಗಂಟೆ ಆಗಿರಬೇಕು. ಆದ್ದರಿಂದನೇ ಎಲ್ಲರೂ ಕೂಡ ಹೇಳುವಂಥದ್ದು ಸರಿಯಾದ ಸಮಯ, ಧ್ಯಾನವನ್ನು ಮಾಡಲಿಕ್ಕೆ ಸರಿಯಾದ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯ, ಬೆಳಗ್ಗಿನ ಜಾವ, ಬೆಳಗ್ಗಿನ ಸಮಯ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಉದಯದ ಸಮಯ ಅಂತ ಹೇಳ್ತಾರೆ. ನಾವು ಸಂಜೆ ಟೈಮಲ್ಲಿ ಅಂದರೆ ನೈಟ್ ಟೈಮಲ್ಲಿ ಊಟ ಮಾಡಿರ್ತೀವಿ. ಅದ ನಂತರ ಬೆಳಗ್ಗೆ ಅಂತಂದರೆ ಅಲ್ಲಿವರೆಗೂ ನಿದ್ರಾವಸ್ಥೆಯಲ್ಲಿರ್ತೀವಿ. ಆ ಸಮಯದಲ್ಲಿ ಯಾವುದೇ ಥರದ ಊಟವನ್ನು ನಾವು ಮಾಡಿರೋದಿಲ್ಲ. ಹಾಗಾಗಿ ನಮ್ಮ ಹೊಟ್ಟೆ ತುಂಬಾ ಖಾಲಿ ಇರುತ್ತೆ. ಹಾಗೆಯೇ ಬೆಳಗ್ಗಿನ ಸಮಯ ತುಂಬ ಪ್ರಶಾಂತವಾಗಿರುತ್ತೆ. ಆ ಸಮಯದಲ್ಲಿ ಪ್ರಕೃತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಈ ಸಮಯವನ್ನು ನಾವು ಸಂಜೀವಿನಿ ಸಮಯ ಅಂತಲೂ ಕೂಡ ಕರಿತೀವಿ. ಆಗ ನಾವೇನಾದರೂ ಮಾಡಿದ್ವಿ ಅಂದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಈ ಸಮಯದಲ್ಲಿ ನೀವು ಧ್ಯಾನವನ್ನು ಮಾಡೋದಾಗಿರ್ಬೋದು, ಅಫರ್ಮೇಷನನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಯಾವುದಾದ್ರೂ ದೇವರ ಒಂದು ಪೂಜೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದಾದ್ರೂ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಈ ಸಮಯದಲ್ಲೇ ಮಾಡಿದರೆ ಅತ್ಯಂತ ಯಶಸ್ವಿಯಾಗಿ ಆಗತ್ತೆ ಅನ್ನುವಂಥದ್ದು. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಈ ಸಮಯವನ್ನು ಸಂಜೀವಿನಿ ಸಮಯ ಅಂತ ಹೇಳಿ ಕರೀತಾರೆ. ಈ ಸಮಯದಲ್ಲೇ ಪ್ರಕೃತಿಯಲ್ಲೂ ಕೂಡ ಎಲ್ಲದೂ ಕೂಡ ಉದ್ಭವ ಆಗುವಂಥದ್ದು. ಯಾವುದೇ ಸಸಿಗಳ ಒಂದು ಉತ್ಪತ್ತಿ ಆಗಿರ್ಬೋದು, ಮೊಳಕೆ ಹೊಡೆಯುವಂಥದ್ದಾಗಿರ್ಬೋದು, ಸಸ್ಯಗಳ ಒಂದು ಚಲನವಲನ ಹೆಚ್ಚಾಗುವಂಥದ್ದಾಗಿರ್ಬೋದು, ಪ್ರಾಣಿ ಪಕ್ಷಿಗಳು ಆಗತಾನೆ ಎದ್ದು ತಮ್ಮ ನಿತ್ಯ ಕಾರ್ಯಗಳತ್ತ ಚಲನವಲನವನ್ನು ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು, ಸೂರ್ಯ ಉದಯ ಆಗಿರ್ಬೋದು, ಎಲ್ಲದೂ ಕೂಡ ಈ ಪ್ರಕ್ರಿಯೆ ನಡೆಯುವಂಥದ್ದು ಆ ಸಮಯದಲ್ಲೇ. ಸೊ ಹಾಗಾಗಿ ಆ ಸಮಯ ಒಂದು ಬ್ರಾಹ್ಮಿ ಮುಹೂರ್ತ ಮತ್ತು ಬೆಳಗಿನ ಜಾವದ ಸಮಯ ತುಂಬ ಪ್ರಶಸ್ತವಾದಂಥ ಸಮಯ ಇದಾಗಿರುತ್ತೆ ಅಂತ. ಹಾಗೆ ನಿಮ್ಮ ನಿತ್ಯ ಕರ್ಮಗಳೆಲ್ಲವನ್ನು ಮುಗಿಸಿ ಸ್ನಾನ ಮಾಡಿ ನಂತರ ಧ್ಯಾನಕ್ಕೆ ಕುಳಿತುಕೊಳ್ಳುವುದು ಅತ್ಯಂತ ಸೂಕ್ತ. ಮೈ ಶುದ್ಧವಾಗಿದ್ದರೆ ಮನಸ್ಸು ಕೂಡ ಶುದ್ಧಿಯಾಗತ್ತೆ. ಸೊ ಹಾಗಾಗಿನೇ ಹೇಳುವಂಥದ್ದು ಮನಸ್ಸು ಮತ್ತು ಮೈ ಎರಡೂ ಕೂಡ ಶುದ್ಧವಾಗಿ ಇದ್ದಾಗ ಮಾತ್ರ ಧ್ಯಾನ ಸ್ಥಿತಿಗೆ ಕೂತ್ಕೊಳ್ಳುವುದು ಅತ್ಯಂತ ಅವಶ್ಯಕ. ನೆಕ್ಸ್ಟು ಸರಳವಾದಂಥ ಉಡುಪನ್ನು ಧರಿಸಿರಿ. ಅದು ನಿಮಗೆ ಕಂಫರ್ಟಬಲ್ ಆಗಿರಬೇಕು. ಆ ಥರದ ಒಂದು ಉಡುಪನ್ನು ಧರಿಸಿರಬೇಕು. ನೆಕ್ಸ್ಟು ಖಾಲಿ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಕುಳಿತುಕೊಳ್ಬಾರ್ದು. ಚಾಪೆ, ಜಮಖಾನ ಅಥವಾ ಏನನ್ನಾದರೂ ಹಾಸ್ಕೊಂಡು ಕುಳಿತುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರಬೇಕು. ಯಾಕೆಂದರೆ ಇಲ್ಲಿ ನಮ್ಮ ಒಂದು ಧ್ಯಾನ ಸ್ಥಿತಿಯಲ್ಲಿದ್ದಾಗ ನಕಾರಾತ್ಮಕ ಭಾವನೆಗಳು ಮತ್ತು ಸಕಾರಾತ್ಮಕ ಭಾವನೆಗಳು ಎರಡೂ ಕೂಡ ಬರ್ತಾ ಇರತ್ತೆ. ಇವೆರಡೂ ಕೂಡ ನಮ್ಮ ಮನಸ್ಸಲ್ಲಿ ಗೊಂದಲದಿಂದ ಕೂಡಿರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಒಂದು ಗ್ರಾವಿಟಿ ಪವರ್, ಒಂದು ಎನರ್ಜಿ ಅನ್ನುವಂಥದ್ದು ಯೂನಿವರ್ಸಿಂದ ಪಾಸ್ ಆಗ್ತಾ ಇರುತ್ತೆ. ಯೂನಿವರ್ಸಿಂದ ನಿಮ್ಮ ನೆತ್ತಿಯ ಮುಖಾಂತರ, ನಿಮ್ಮ ಒಂದು ನೆತ್ತಿಯಲ್ಲಿರುವಂಥ ಸಹಸ್ರಾರು ಚಕ್ರದ ಮುಖಾಂತರ ನಿಮ್ಮ ಬಾಡಿಗೆ ಪ್ರವೇಶ ಮಾಡ್ತಾ ಇರುತ್ತೆ. ನಿಮ್ಮ ಬಾಡಿಗೆ ಪ್ರವೇಶ ಮಾಡಿದಂಥ ಎಲ್ಲ ಎನರ್ಜಿ ಕೂಡ ನೀವು ಖಾಲಿ ನೆಲದ ಮೇಲೆ ಕೂತ್ಕೊಂಡ್ರಂತಂದರೆ ನೆಲಕ್ಕೂ ಕೂಡ ಗ್ರಾವಿಟಿ ಪವರ್ ಇದೆ. ಸೊ ಹಾಗಾಗಿ ನೆಲದಕ್ಕೆ ಪಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗತ್ತೆ, ಏನಾದರೂ ಹಾಸ್ಕೊಂಡು ಕೂತ್ಕೊಂಡು
ಕೂತ್ಕೊಂಡ್ವಿ ಅಂತಂದರೆ ನಿಮಗೆ ಬಂದಿರುವಂಥ ಎಲ್ಲ ಎನರ್ಜಿ ಕೂಡ ನಿಮ್ಮೊಳಗಡೆ ಇರುತ್ತೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಯಾವುದೇ ಥರದ ಖಾಲಿ ನೆಲದಲ್ಲಿ ಕೂತ್ಕೊಂಡ್ಬಿಟ್ಟು ಧ್ಯಾನವನ್ನು ಮಾಡುವಂತಿಲ್ಲ. ಧ್ಯಾನ ಸ್ಥಿತಿಯಲ್ಲಿ ಕುಳಿತಾಗ ಮುಖದಲ್ಲಿ ಒಂದು ಚಿಕ್ಕದಾದಂಥ ನಗು ಇರಲೇಬೇಕು. ನಗ್ನಗ್ತಾ ನೀವು ಮಾಡಿದ್ರಿ ಅಂತ ಅಂದರೆ ನಿಮ್ಮ ಬಾಡಿಯಲ್ಲಿ ಯಾವುದೇ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಸ್ವಲ್ಪ ಪೇಯ್ನ್ ಕಾಣಿಸ್ಕೊಳ್ತಾ ಇರುತ್ತೆ, ಅಥವಾ ನಿಮ್ಮ ಕಾಲು ಜೋಮ್ ಹಿಡ್ದಂಗೆ ಆಗಿರ್ಬೋದು, ನಿದ್ದೆ ಬಂದಾಗ ಆಗಿರ್ಬೋದು, ಇದೆಲ್ಲೂ ಕೂಡ ಅನುಭವಕ್ಕೆ ಬರ್ತಾ ಇರುತ್ತೆ. ಆಕಳಿಕೆ ಬರುವಂಥದ್ದಾಗಿರ್ಬೋದು, ಕೆಮ್ಮು ಬರುವಂಥದ್ದಾಗಿರ್ಬೋದು, ಕುತ್ತಿಗೆ ನೋವು ಬರುವಂಥದ್ದು, ಕೈ ಕಾಲು ನೋವುಗಳು ಬರುವಂಥದ್ದು, ಹೊಟ್ಟೆ ನೋವು, ಬೆನ್ನು ನೋವು ಬಂದಿರುವಂಥದ್ದು, ಈ ಥರದ್ದೆಲ್ಲದೂ ಕೂಡ ಆಗ್ತಾ ಇರುತ್ತೆ. ಇದೆಲ್ಲದೂ ಕೂಡ ಕಾಣಿಸ್ಕೋಬಾರ್ದು ಅಂತಂದರೆ ನಿಮ್ಮ ಮುಖದಲ್ಲಿ ಒಂದು ಮಂದಹಾಸದ ಒಂದು ನಗು ಇರಲೇಬೇಕಾಗತ್ತೆ. ನೀವು ನಗ್ನಗ್ತಾ ಎಷ್ಟು ಅದನ್ನು ಸ್ವೀಕಾರ ಮಾಡ್ತೀರೋ ಅಷ್ಟು ಎಲ್ಲದೂ ಕೂಡ ಮಾಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಗು ಅತ್ಯಂತ ಅವಶ್ಯಕ. ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಇದೇ ಆಸನದಲ್ಲಿ ಕೂತ್ಕೋಬೇಕು ಅಂತಿಲ್ಲ. ಸುಖಾಸನದಲ್ಲಿ ಕೂತ್ಕೋಬೋದು, ಪದ್ಮಾಸನದಲ್ಲಿ ಕೂತ್ಕೋಬೋದು. ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿಯಾಗಿ ಕೂತ್ಕೊಳ್ಳಿ. ಆದರೆ ನಿಮ್ಮ ಕೈಗಳು ಎರಡೂ ಅಂಗೈ ಮೇಲ್ಮುಖವಾಗಿರಲಿ. ಯಾವುದೇ ಮುದ್ರೆ ಹಾಕ್ದೇ ಇದ್ರೂ ಪರವಾಗಿಲ್ಲ. ಎರಡೂ ಕೈಗಳನ್ನು ಮೇಲ್ಮುಖವಾಗಿ ನಿಮ್ಮ ಎರಡೂ ಮೊಣಕಾಲುಗಳ ಮೇಲೆ ಎರಡೂ ಕೈಗಳನ್ನು ಮೇಲ್ಮುಖವಾಗಿ ಇಟ್ಕೊಂಡು ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಈ ಚಿತ್ರದಲ್ಲಿ ತೋರಿಸಿದ ಪ್ರಕಾರ ಯಾವುದಾದ್ರೂ ಮುದ್ರೆಯನ್ನು ಹಾಕ್ತೀವಿ ಅಂತಂದ್ರೂ ಕೂಡ ಮುದ್ರೆಯನ್ನು ಹಾಕ್ಕೊಳ್ಬೋದು. ಅಥವಾ ನಿಮಗೆ ಮುದ್ರೆ ಬರಲ್ಲ ಅಂತ ಹೇಳಿದರೆ ಎರಡೂ ಕೈಗಳನ್ನು ನಿಮ್ಮ ಒಂದು ಮೊಣಕಾಲುಗಳ ಮೇಲೆ ಕೂತ್ಕೊಂಡಾಗ ಆ ಮೇಲ್ಮುಖವಾಗಿ ಅಂಗೈ ಮೇಲ್ಮುಖವಾಗಿ ಇರಬೇಕು. ಆ ಥರ ಕೂತ್ಕೋಬೇಕಾಗತ್ತೆ. ಧ್ಯಾನ ಸ್ಥಿತಿಗೆ ಕುಳಿತ ನಂತರ ಮಾಡುವಂಥ ಕೆಲಸ ಏನು ಅಂತಂದರೆ ನಿಮ್ಮ ತಂದೆ ತಾಯಿಗಳು, ಗುರುಗಳು, ಕುಲದೇವರು, ಗ್ರಾಮ ದೇವತೆ ಮತ್ತು ನಿಮ್ಮ ನಂಬಿಕೆಯ ದೇವರುಗಳನ್ನು ಮೊದಲು ನೆನೆಸ್ಕೋಬೇಕಾಗತ್ತೆ. ನೆನೆಸ್ಕೊಂಡ್ಬಿಟ್ಟು ಮನಸಾರೆ ಪ್ರಾರ್ಥಿಸಬೇಕಾಗತ್ತೆ. ಈ ಥರ ನೀವು ಮಾಡೋದ್ರಿಂದ ಮೊದಲನೇದಾಗಿ ಈ ಥರ ಎಲ್ಲ ಕೆಲಸಗಳನ್ನು ನಾನಿವಾಗ ಏನು ಹೇಳ್ತಾ ಇದ್ದೀನೋ ಇದನ್ನು ಕ್ರಮಬದ್ಧವಾಗಿ ಪ್ರತಿನಿತ್ಯನೂ ಕೂಡ ನೀವು ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಮನಸ್ಸು ಚಂಚಲತೆಯಿಂದ ಪ್ರಶಾಂತತೆಯತ್ತಿಗೆ ಹೋಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಯಾವಾಗಲೂ ಅಲ್ಲಿ ತುಂಬ ಅಡೆತಡೆಗಳು, ತುಂಬ ಯೋಚನೆಗಳು ಇವೆಲ್ಲವೂ ಬರ್ತಾ ಇರುತ್ತಲ್ವ. ಸೊ ಇವೆಲ್ಲದಕ್ಕೂ ಕೂಡ ಆಸ್ಪದವನ್ನು ಕೊಡ್ತಾ ಇರಲ್ಲ. ಸೊ ಹಾಗಾಗಿ ಮೊದಲು ಮಾಡಬೇಕಾಗಿರುವಂಥದ್ದು ತಂದೆ ತಾಯಿ, ಗುರುಗಳು ಮತ್ತು ಕುಲದೇವರು, ಗ್ರಾಮ ದೇವರು ಮತ್ತು ನಿಮ್ಮ ನಂಬಿಕೆಯ ದೇವರನ್ನು ನೆನೆಸಿ ಪ್ರಾರ್ಥನೆ ಮಾಡಬೇಕು. ನಂತರ ನಿಮ್ಮ ಸುತ್ತ ಇರುವಂಥ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು. ನೀವು ಕೂತ್ಕೊಂಡಿರುವಂಥ ಜಾಗ, ನಿಮ್ಮ ಸುತ್ತಮುತ್ತಲೇ ಇರುವಂಥ ಪ್ರದೇಶಕ್ಕೆ ಫಸ್ಟು ಅದನ್ನು ನೋಡ್ಕೋಬೇಕು. ಕಣ್ಮುಚ್ಕೊಂಡೇ ನೋಡ್ಕೊಳ್ಳಿ. ನಿಮ್ಮ ಮನೆ ಇರ್ಬೋದು, ನಿಮ್ಮ ಮನೆಯ ಮುಂದಿನ ಜಾಗ, ಹೂತೋಟ ಇರ್ಬೋದು, ಗಿಡ ಮರಗಳಿರ್ಬೋದು, ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಏನೇನೆಲ್ಲ ವಸ್ತುಗಳಿರುತ್ತಲ್ಲ ಅದು, ನೀವು ಕೂತ್ಕೊಂಡಿರುವಂಥ ರೂಮ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದ್ಸರಿ ಅಬ್ಸರ್ವ್ ಮಾಡಬೇಕು. ಇವೆಲ್ಲವಕ್ಕೂ ಕೂಡ ಒಂದ್ಸರಿ ನೆನೆಸ್ಕೊಂಡ್ಬಿಟ್ಟು ಮನಸ್ಸಾರೆ ಪ್ರಾರ್ಥನೆ ಮಾಡಿಬಿಟ್ಟು ಆಶೀರ್ವದಿಸಿ ಅಂತ ನಮ್ರತೆಯಿಂದ ಕೇಳ್ಕೋಬೇಕು. ನಂತರ ನಿಮ್ಮ ಆತ್ಮಕ್ಕೆ ನೀವು ಹೇಳಬೇಕು, ನೀವು ಬಯಸಿದ ಕೆಲಸ, ನೀವು ಸಕಾರಾತ್ಮಕವಾದಂಥ ಶಕ್ತಿಯನ್ನು ಒಳಗೊಂಡಿದೆ, ಒಳ್ಳೆಯ ಸಹಾಯಕ ಮನಸ್ಥಿತಿಯನ್ನು ನಾವು ಒಳಗೊಂಡಿದ್ದೀನಿ. ನನ್ನ ಕೆಲಸ ಎಲ್ಲವೂ ಕೂಡ ಆಗಬೇಕು, ನಾನು ಅಂದ್ಕೊಂಡಿರುವಂಥ ಎಲ್ಲ ಕೆಲಸನೂ ಕೂಡ ಆಗ್ತಾ ಇರಲಿ ಅಂತ ನಿಮ್ಮ ಮನಸ್ಸಿಗೆ ಆಜ್ಞಾಪಿಸಿ, ನಿಮ್ಮ ಆತ್ಮಕ್ಕೆ ಆಜ್ಞಾಪಿಸಿ. ಅದಕ್ಕೆ ಹೇಳಿ, ನಾನು ಇದನ್ನು ಅಂದ್ಕೊಂಡಿದ್ದೀನಿ, ಸೊ ಇದು ಎಲ್ಲದೂ ಕೂಡ ನೆರವೇರುತ್ತೆ, ಇದೆಲ್ಲದೂ ಕೂಡ ನನ್ನಿಂದ ಸಾಧ್ಯ, ಇದನ್ನು ನಾನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಆತ್ಮಕ್ಕೆ ಹೇಳಬೇಕು. ಆಗ ನಿಮ್ಮ ಆತ್ಮದ ಜೊತೆ ನಿರಂತರವಾಗಿ ನೀವು ಈ ಥರ ಮಾತುಕತೆಯನ್ನು ಶುರು ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ಪಂಚೇಂದ್ರಿಯಗಳು ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ನೀವು ಮೊದಲು ಮಾಡಬೇಕಾಗಿರುವಂಥ ಕೆಲಸನೇ ಇದು. ನಿಮ್ಮ ಆತ್ಮದ ಜೊತೆ ಅಂದರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಆತ್ಮದ ಜೊತೆ ನೀವು ಮಾತನಾಡುವಂಥ ಕ್ರಿಯೆಯನ್ನು ಬೆಳೆಸ್ಕೋಬೇಕು. ಹಾಗಾಗಿನೇ ಪ್ರತಿನಿತ್ಯನೂ ಕೂಡ ಹೇಳುವಂಥದ್ದು, ಯಾರೋ ಒಬ್ಬರು ಏನೋ ಒಂದು ಡಿಪ್ರೆಷನ್ ಮೂಡಿಗೆ ಹೋಗಿದ್ದಾರೆ ಅಂತಂದರೆ ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನೊಳಗೆ ತನ್ನನ್ನು 5 ನಿಮಿಷನಾದರೂ ಕಂಡ್ಕೋಬೇಕು ಅಂತ. 5 ನಿಮಿಷನಾದರೂ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೋಬೇಕು, ತನ್ನೊಳಗಡೆ ತಾನು ಮಾತಾಡ್ಕೋಬೇಕು. ನಾನು ಯಾರು, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರುವಂಥದ್ದು ಕೆಲಸ ಸರಿ ಇದೆಯಾ ಇಲ್ವಾ ಅನ್ನುವಂಥ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಪ್ರತಿ ಕ್ಷಣನೂ ಕೂಡ ನಾವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಧ್ಯಾನ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅಷ್ಟೇ, ನಿಮ್ಮ ಸಾಮರ್ಥ್ಯ ಏನು, ನನ್ನ ಸಾಮರ್ಥ್ಯ ಇದು, ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನ್ನ ಒಂದು ಬಯಕೆ ಏನಿದೆ ಅದೆಲ್ಲದೂ ಕೂಡ ಫುಲ್ ಆಗುತ್ತೆ, ಈ ಥರ ಆಗಬೇಕು, ಆ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ ಅನ್ನುವಂಥ ಒಂದು ಆಜ್ಞಾಪನೆಯನ್ನು ಕೊಡ್ತಾ ಹೋಗಿ. ಆಜ್ಞಾಪನೆಯನ್ನು ಕೊಡ್ತಾ ಹೋದ್ರಿ ಅಂತ ಅಂದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ನಿರಂತರವಾದಂಥ ಈ ಮಾತುಕತೆಯಿಂದ ನಿಮ್ಮ ಪಂಚೇಂದ್ರಿಯಗಳು ಎಲ್ಲವೂ ಕೂಡ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಪಂಚೇಂದ್ರಿಯಗಳು ಆ್ಯಕ್ಟಿವ್ ಆಗ್ತಾ ಹೋಯಿತು ಅಂತ ಹೇಳಿದರೆ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ನೆರವೇರ್ತಾ ಹೋಗುತ್ತೆ. ಪಂಚೇಂದ್ರಿಯಗಳನ್ನೇ
ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಈ ಪಂಚೇಂದ್ರಿಯಗಳು ಎಲ್ಲವೂ ಕೂಡ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೀವು ಕೂಡ ಅದನ್ನು ನಿಮ್ಮ ಕಂಟ್ರೋಲಿಗೆ ತೊಗೊಂಡು ಬಂದ್ರಿ ಅಂತ ಹೇಳಿದರೆ ನೀವೇನು ಹೇಳ್ತೀರೋ ಅದೆಲ್ಲದೂ ಕೂಡ ಆಗುತ್ತೆ. ಹಾಗಾಗಿನೇ ಪ್ರತಿನಿತ್ಯನೂ ಕೂಡ ಧ್ಯಾನ ಸ್ಥಿತಿಯಲ್ಲಿರಬೇಕಾದ್ರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ. ಫಸ್ಟು ನೀವು ದೀರ್ಘವಾದಂಥ ಉಸಿರನ್ನು ತೊಗೊಂಡ್ಬಿಟ್ಟು ನಂತರ ದೀರ್ಘವಾದಂಥ ಉಸಿರನ್ನು ಬಿಡುವಂಥ ಪ್ರಕ್ರಿಯೆಯನ್ನು ಸುಮಾರು 5ರಿಂದ 10 ಸರಿಯಾದರೂ ನೀವು ಇದನ್ನು ಮಾಡಿ. ಅದಾದ ನಂತರ ನಿಮ್ಮ ತಂದೆ ತಾಯಿ, ಗುರುಗಳು ಮತ್ತು ಕುಲದೇವರು ಇವರೆಲ್ಲರಿಗೂ ಕೂಡ ನಮಿಸುವುದನ್ನು ಮಾಡಿ. ಅದಾದ ನಂತರ ಮತ್ತೆ ದೀರ್ಘವಾದಂಥ ಉಸಿರನ್ನು ತಗೊಳ್ಳೋದು, ದೀರ್ಘವಾದಂಥ ಉಸಿರನ್ನು ಬಿಡುವಂಥ ಪ್ರಕ್ರಿಯೆಯನ್ನು 2 ಸರಿ ಅಥವಾ 3 ಸರಿ ಮಾಡಿ. ಅದಾದಮೇಲೆ ನಿಮ್ಮ ಸುತ್ತಮುತ್ತಲಿನ ಎಲ್ಲ ವಾತಾವರಣವನ್ನು ಗಮನಿಸಿ. ನಿಮ್ಮ ರೂಮ್ ಮತ್ತು ನಿಮ್ಮ ಮನೆ, ನಿಮ್ಮ ಊರು, ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲದನ್ನು ಕೂಡ ಗಮನಿಸಿ. ಅದಕ್ಕೂ ಕೂಡ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರನೂ ಕೂಡ ದೀರ್ಘವಾದಂಥ ಉಸಿರನ್ನು ತಗೊಂಡ್ಬಿಟ್ಟು ದೀರ್ಘವಾದಂಥ ಉಸಿರನ್ನು ಬಿಡುವಂಥದ್ದು. ಅದಾದ ನಂತರ ನಿಮ್ಮ ಅಭಿಲಾಷೆಗಳು, ನಿಮ್ಮ ಸಕಾರಾತ್ಮಕ ಯೋಚನೆಗಳು, ನಿಮ್ಮ ಒಂದು ಬಯಕೆಗಳು, ನಿಮ್ಮ ಸಾಮರ್ಥ್ಯ, ನೀವು ಏನು ಅಂದ್ಕೊಂಡಿದ್ದೀರೋ ಅದಾಗಬೇಕಾಗಿರುವಂಥ ಕೆಲಸ, ನೀವು ಏನನ್ನು ಬೇಕು ಅಂದ್ಕೊಂಡಿರೋ ಅದೆಲ್ಲದನ್ನು ಕೂಡ ಅಫರ್ಮೇಷನ್ ಮಾಡುವಂಥ ರೀತಿಯಲ್ಲಿ ಮತ್ತು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥ ರೀತಿಯಲ್ಲಿ ಹಾಗೂ ಮ್ಯಾನಿಫೆಸ್ಟೇಷನ್ ಮಾಡುವಂಥ ರೀತಿಯಲ್ಲಿ ನೀವು ನಿಮ್ಮ ಆತ್ಮದ ಜೊತೆಗೆ ಮಾತುಕತೆಯನ್ನು ಮಾಡ್ಕೋಬೇಕಾಗತ್ತೆ. ಆ ಥರ ಮಾಡಿಕೊಂಡ್ರೆ ಅಂದಾಗಲೂ ಕೂಡ ಅಷ್ಟೇ, ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಧ್ಯಾನ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಒಂದು ಚೈತನ್ಯ ಶಕ್ತಿ ಏನಿರುತ್ತಲ್ಲ ಅದು ಆ್ಯಕ್ಟಿವ್ ಆಗಿರುತ್ತೆ. ಹಾಗೆಯೇ ಒಂದು ನಮ್ಮ ಯೂನಿವರ್ಸಲ್ಲಿರುವಂಥ ಶಕ್ತಿ ಕೂಡ ನಮ್ಮತ್ತ ವಾಲ್ತಾ ಇರುತ್ತೆ ಮತ್ತು ಪ್ರಶಾಂತತೆಯಿಂದ ಕೂಡಿರುತ್ತೆ. ನಮ್ಮ ಮೈಂಡು ಕೂಡ ತುಂಬ ಶಾಂತತೆಯಿಂದ ಕೂಡಿರುತ್ತೆ. ಇಂಥ ಸಮಯದಲ್ಲಿ ನಿಮ್ಮ ಒಂದು ಬಯಕೆ ಏನಾದರೂ ಇತ್ತು ಅಂದರೆ ಅದನ್ನು ಅಫರ್ಮೇಷನ್ ಮಾಡ್ಕೊಳ್ಳುವಂಥದ್ದು, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥದ್ದು, ಈ ಥರ ನೀವು ಮಾಡಿದ್ರಿ ಅಂತ ಹೇಳಿದರೆ ಆಗ ನಿಮ್ಮ ಬಯಕೆಗಳೆಲ್ಲವೂ ಕೂಡ ನೆರವೇರ್ತಾ ಹೋಗುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಸ್ವಲ್ಪ ದಿನದಲ್ಲಿ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ನಮ್ಮ ಬಯಕೆ ಈಡೇರಿಕೆಗೋಸ್ಕರ ನಾವು ಧ್ಯಾನ ಸ್ಥಿತಿಯಲ್ಲಿ ಇದ್ದು ಅಫರ್ಮೇಷನ್ ಮತ್ತು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ವಿ ಅಂತಂದರೆ ಅದೆಲ್ಲದೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಈ ಮಾಹಿತಿ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಹಿತೈಷಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.